ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಕಬಳಿಸೋರನ್ನ ನೋಡಿದ್ದೇವೆ. ಆದರೆ ಇಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಆಸಾಮಿಗಳು ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿ ವಂಚಿಸಿದ್ದಾರೆ. ಪತಿಯನ್ನ ಕಳೆದುಕೊಂಡಿದ್ದ ಮಹಿಳೆಯ ಅಮಾಯಕತನವನ್ನ ದುರುಪಯೋಗ ಪಡಿಸಿಕೊಂಡ ಭೂಗಳ್ಳರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗವನ್ನ ಗುಳುಂ ಮಾಡಿದ್ದಾರೆ. ಅಷ್ಟಕ್ಕೂ ಇಂಥದ್ದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ನೋಡಿ ಈ ರಿಪೋರ್ಟ್ನಲ್ಲಿ. ನ್ಯಾಯಾಧೀಶರ ಸಹಿ ನಕಲು ಮಾಡಿ ಜಮೀನು ಕಬಳಿಕೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗ ಗುಳುಂ. ಸಿಲಿಕಾನ್ ಸಿಟಿ ಬೆಂಗಳೂರು ನಗರ ಬೆಳೆಯುತ್ತಾ ಹೋದಂತೆಲ್ಲ ಒಂದೊಂದು ಅಡಿಗೂ ಕೂಡ ಚಿನ್ನದ ಬೆಲೆ ಬಂದಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಭೂಗಳ್ಳರು ಜಮೀನು ಕಬಳಿಸೋಕೆ ಮುಂದಾಗಿದ್ದಾರೆ. ಅದೇ ರೀತಿ ಆನೇಕಲ್ನ ಚಿಂತಲ ಮಡಿವಾಳ ಗ್ರಾಮದ ಸರ್ವೆ ನಂಬರ್ 43/2ರ 28.8 ಗುಂಟೆ ಜಮೀನಿನ ಪೈಕಿ 14 ಗುಂಟೆ ಜಾಗವನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ನಕಲಿ ಸಹಿಯನ್ನ ಹಾಕಿ ಕಬಳಿಕೆಯನ್ನ ಮಾಡಿಕೊಂಡಿದ್ದಾರೆ. ಮೃತ ವೆಂಕಟಸ್ವಾಮಿ ಎಂಬುವವರ ಹೆಸರಿನಲ್ಲಿದ್ದ ಜಮೀನನ್ನ ಪತ್ನಿ ಜ್ಯೋತ್ಯಮ್ಮರ ಹೆಸರಿಗೆ ಮಾಡಿಸಿಕೊಡ್ತೀವಿ ಅಂತ ನಂಬಿಸಿದ ಸಂಬಂಧಿ ಮುನಿರಾಜ ರಾಘವ ಅಲಿಯಾಸ್ ಮುರಾರಿ ಮುನೇಶ್ವರ್ ರಾವ್ ಅಂಡ್ ಗ್ಯಾಂಗ್ ವಂಚಿಸಿದ್ದಾರೆ ಅನ್ನೋ ಆರೋಪ ಇದೀಗ ಕೇಳಿ ಬಂದಿದೆ. ಈ ವಿಚಾರ ಜ್ಯೋತಿಮ್ಮ ಕುಟುಂಬಕ್ಕೆ ತಿಳಿದ ಕೂಡಲೇ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಮುನಿರಾಜ್ ರಾಘವ, ಆಂಜಿನಪ್ಪ, ಅರುಣಾಕ್ಷಿ, ಪವಿತ್ರ, ಪೂಜಶ್ರೀ, ಸುಷ್ಮಿತಾ ಈ 6 ಜನರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. 1946ರಲ್ಲಿ ಚಿಂತನೆ ಮಡಿವಾಳದಲ್ಲಿ ಮುನಿಸ್ವಾಮಿ ಅನ್ನೋರು 1 ಎಕರೆ 17 ಗುಂಟೆ ಜಮೀನನ್ನು ಖರೀದಿ ಮಾಡಿರ್ತಾರೆ. ಅದರಲ್ಲಿ 28 ಗುಂಟೆ ಮುನಿಸ್ವಾಮಿ ಸ್ವಂತವಾಗಿ ಯೂಸ್ ಮಾಡ್ಕೊತಾ ಇರ್ತಾರೆ. ಆ 1969ರಲ್ಲಿ ಮುನಿಸ್ವಾಮಿ ನಿಧನ ಆಗ್ತಾರಲ್ವ, ಆವಾಗ 1969ರಿಂದ 2023 ತನಕ ಜ್ಯೋತಮ್ಮ ಅವರ ಅಧೀನದಲ್ಲೇ ಇರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ 2007ರಲ್ಲಿ ವೆಂಕಟಸ್ವಾಮಿ ಅಂದರೆ ಜ್ಯೋತಮ್ಮನ ಗಂಡ ನಿಧನ ಆಗ್ತಾರೆ. ಅದೇ ಟೈಮಲ್ಲಿ ಈ ಮುನಿರಾಜ್ ರಾಘವ ಮತ್ತು ಅಂಜನಪ್ಪ ಇತರರು ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ ಜ್ಯೋತಮ್ಮ ಫ್ಯಾಮಿಲಿಗೆ ನಿಮ್ಮ ಹೆಸರಿಗೆ ನಿಮ್ಮ ಗಂಡನ ಹೆಸರಿರೋ ಜಮೀನನ್ನು ನಿಮ್ಮ ಹೆಸರಿಗೆ ಖಾತೆ ಮಾಡಿಕೊಡ್ತೇವೆ ಅಂದ್ಬಿಟ್ಟು ಕೋರ್ಟಲ್ಲಿ ಅವ್ರ ಫೇವರ್ ಮಾಡ್ಕೊಡ್ತೇವೆ ಅಂತ ತಮ್ಮ ಮುನಿರಾಜ್ ರಾಘವ ಮತ್ತು ಅಂಜನಪ್ಪ ಪರವಾಗಿ ಆರ್ಡರ್ ಮಾಡ್ಕೊತಾರೆ. ಇನ್ನು ಜ್ಯೋತ್ಯಮ್ಮರ ಸಂಬಂಧಿಯೇ ಆದ ಮುನಿರಾಜ ರಾಘವ ತಾನು ಮಂಗಳೂರಿನ ಇಸ್ಕಾನ್ ಟೆಂಪಲ್ನಲ್ಲಿ ದೀಕ್ಷೆ ಪಡೆದಿದ್ದೀನಿ, ನಾನೊಬ್ಬ ದೇವಮಾನವ ಅಂತೆಲ್ಲ ಹೇಳಿ ನಿಮ್ಮ ಪತಿಯ ಹೆಸರಿನಲ್ಲಿ ಇರುವ ಜಮೀನಲ್ಲಿ ನಿಮ್ಮ ಹೆಸರಿಗೆ ಮಾಡಿಸಿಕೊಡ್ತೀನಿ ಅಂತ ಹೇಳಿ ವಂಚಿಸಿದ್ದಾನೆ. ಇನ್ನು ನನ್ನ ಜಮೀನು ನಮಗೆ ಕೊಡಿಸಿ, ಆ ಜಮೀನಿನಲ್ಲಿ ನನ್ನ ಪತಿಯ ಸಮಾಧಿ ಇದೆ ಅಂತ ಮಹಿಳೆ ಜ್ಯೋತಮ್ಮ ಕಣ್ಣೀರು ಹಾಕಿ ಗೋಳಾಡ್ತಿದ್ದಾರೆ. ವಂಚನೆ ಎಸಗಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಚಿಂತಲಮಾಡವಾಳ ನಮ್ಮವರು ಚಿಂತಲಮಾಡವಾಳ ಪಕ್ಕದಾಗೆ ನಮ್ಮ ಜಮೀನಿರೋದು 28 ಗುಂಟೆ. 20 ಗುಂಟೆನಲ್ಲಿ ಅರ್ಧ ಮಾರ್ಕೊಂಡ್ಬಿಟ್ಟಿದ್ದಾನೆ ಅವನು. ಮುನಿರಾಜ ಆಂಜನಪ್ಪ ಇಬ್ಬರು ಸೇರಿಕೊಂಡು ಅರ್ಧ ಮಾರ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಗೊತ್ತೇ ಇಲ್ಲ. ಇದು ಜಮೀನು 28 ಗುಂಟೆ ನಮ್ಮ ತಂದೆಯವ್ರ ಹೆಸರಲ್ಲಿತ್ತು ಸರ್. ನಮ್ಮ ತಂದೆ ತಂಗಿ ಮಕ್ಕಳು ನಮ್ಮ ಹೆಸರಿಗೆ ಜಮೀನು ಮಾಡಿಕೊಡ್ತೀನಿ ಅಂತ ಹೇಳಿ ನಂಬಿಸಿ ನಮಗೆ ಮೋಸ ಮಾಡಿದ್ದಾರೆ ಸರ್. ಇನ್ನು ನಕಲಿ ದಾಖಲೆ ಸೃಷ್ಟಿಸಿ ಬೆಲೆ ಬಾಳೋ ಜಮೀನನ್ನ ಲಪಟಾಯಿಸುವ ಭೂಗಳ್ಳರು ಹೆಚ್ಚಾಗ್ತಿದ್ದಾರೆ. ಅದೇ ರೀತಿ ಆನೇಕಲ್ ತಾಲೂಕಿನಲ್ಲಿ ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿ ವಂಚನೆ ಮಾಡಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಜಮೀನು ಕಳೆದುಕೊಂಡ ಕುಟುಂಬ ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದ್ದು, ವಂಚನೆ ಎಸಗಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.